ಇವತ್ತು ನಾನು ಎಲ್ಲೂ ಬರೋಕ್ಕಿಲ್ಲ ಕಲ. ನಮ್ಮ ಮನೇಲಿ ಹೊಸಿ ತಲೆ ಕೆಟ್ಟೋಗದೆ ಅಂಥದ್ರಲ್ಲಿ ಪಾರ್ಟಿ ವಿಷಯ ಏನೆಲ್ಲ ಮಾತಾಡೋಕ್ಕೆ ಬರೋದಲ್ಲಿಗೆ ನಿಮ್ಮ ಮನೆಗೆಲ್ಲ ಫೋನ್ ಬರ್ತೀನಿ. ಓಹೋ ಬೀಗರು ಬರಬೇಕು. ನಮಸ್ಕಾರ ಅಮ್ಮ ರೇಣುಕಾ, ಬೀಗರು ಬಂದವ್ರು ನೋಡಮ್ಮ. ಹಂಗೆ ಆರತಿ ತಗೊಂಬ, ಆರತಿ ಮಾಡಿ ಒಳಗೆ ಕರ್ಕೊಳ್ಳೋಣ. ಏನು ಬೀಗ್ರೆ ಇವತ್ತು ನಮ್ಮ ಮನೆ ಗಂಟ ಬಂದ್ಬಿಟ್ಟಿದ್ದೀರಾ? ನನ್ನ ಮಗಳು ಬದುಕೋಳ ಸತ್ತವಳ ಅಂತ ನೋಡಕ್ ಬಂದಿದ್ದೀರಾ? ಅಲ್ಲ ಕಣ್ರಿ, ನಿಮ್ಮಂತರ ಮನೆಯಾಗೆ ಸೊಸೆ ಆಗಿ ಬಂದ್ಮೇಲೆ ಅವಳಿದ್ದು ಸತ್ತಂಗೆ ಅಲ್ವೇನ್ರಿ? ಬೀಗ್ರೆ, ಸಿಂಚನಂಗೆ ಹೀಗಾಗಿದೆ ಅಂತ ನಿಜವಾಗ್ಲೂ ನಮಗೆ ಗೊತ್ತಿರಲಿಲ್ಲ. ಗೊತ್ತಾದ ತಕ್ಷಣ ಅವಳನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ದಯವಿಟ್ಟು ನಮ್ಮ ಮನಸ್ಸಿಗೆ ನೋವಾಗೋ ಹಾಗೆ ಮಾತಾಡಬೇಡಿ. ನಾನು ಹಿಂಗೆಲ್ಲ ಮಾತಾಡ್ತಾ ಇದ್ದೀನಿ ಅಂದರೆ ನನಗೆ ಎಷ್ಟು ಬೇಜಾರಾಗಿರ್ಬೇಡ ಅಂತ ಅರ್ಥ ಮಾಡ್ಕೊಳ್ಳಿ ನೀವು. ನನಗೆ ಇರೋಳು ಒಬ್ಬಳೆ ಮಗಳು, ಅವಳಿಗೆ ಮೊಮ್ಮಗಳಾಗ್ತದೆ ಅಂತ ನಾವೆಲ್ಲ ಖುಷಿಯಾಗಿದ್ವಿ. ಆದರೆ ಏನಾಯ್ತು? ಅಲ್ಲ ರೀ, ನೀವು ನಿಮ್ಮ ಮಗನ ಸರಿಯಾಗಿ ಬೆಳೆಸಿದ್ರೆ ಹಿಂಗೆಲ್ಲ ಆಯ್ತಾ ಇತ್ತೇನ್ರಿ? ಹಿಂಗೆಲ್ಲ ಆಗೋದಕ್ಕೆ ನೀವು ಒಂಥರ ಕಾರಣನೇ. ಈಗ ನೋಡಿದ್ರೆ ಏನು ಆಗದೆ ಇರೋ ಥರ ನಾಟಕ ಮಾಡಿಕೊಂಡು ನನ್ನ ಮಗಳ ಹತ್ರಕ್ಕೆ ಹೋಗ್ಬಿಟ್ಟು ನನ್ನ ಮಗನ ಕ್ಷಮಿಸ್ಬಿಡು ಅಂತ ಕೇಳಕ್ಕೆ ಬಂದಿದ್ದೀರಲ್ವಾ? ಅಪ್ಪಯ್ಯ, ಏನು ಅಂತ ಮಾತಾಡ್ತಾ ಇದ್ದೀರಿ? ಬಂದವ್ರನ್ನ ನಿಲ್ಸ್ಕೊಂಡೆ ಮಾತಾಡ್ತಾ ಇದ್ದೀರಲ್ಲ, ಕೂರ್ಸ್ಕೊಂಡು ಮಾತಾಡೋದಲ್ವೇನಪ್ಪಯ್ಯ? ದೈ ಸುಮ್ಮನೆ ನಿಂತ್ಕೊಳ್ಳ ನೀನು. ಇವ್ರು ಮಾಡಿರೋದಕ್ಕೆ ಇಲ್ಲಿ ಗಂಟ ಬಿಟ್ಕೊಂಡಿರೋದೇ ದೊಡ್ಡದು. ನೀನು ಒಳಗೆ ಬಿಟ್ಕೊಂಡ್ಬಿಟ್ರೆ ನಮ್ಮನ್ನು ಗುಡ್ಸ್ ಗುಂಡಾಂತರ ಮಾಡ್ಬಿಡ್ತಾರೆ. ನೀನು ಹೊಸ ಮಿಕ್ಕಂಡು ನಿಂತ್ಕೊಳ್ಳ ಹೇಳವ ನಿನ್ನ ಗಂಡಂಗೆ. ಅಪ್ಪಯ್ಯ, ಸಿಂಚುಗೆ ಹಿಂಗಾಗೋದಕ್ಕೂ ಇವ್ರಿಗೂ ಏನು ಸಂಬಂಧ ಅಪ್ಪಯ್ಯ? ನಿಮ್ಮಂಗೆ ಅವ್ರಿಗೂ ಮೊಮ್ಮಗನ್ನ ಎತ್ಕೋಬೇಕು, ಮುದ್ದಾಡಬೇಕು ಅಂತ ಆಸೆ ಇರಕ್ಕಿಲ್ವೇ? ನಿಮಗೆ ಸಂಕಟ ಆಗೋದೋ ಇವ್ರಿಗೂ ಅಷ್ಟೇ ಸಂಕಟ ಆಗಿರ್ಕಿಲ್ವೇನಪ್ಪಯ್ಯ? ಏನೋ ಮರಿಗೌಡ, ಅಪ್ಪನ ವಿರುದ್ಧವಾಗಿ ಮಾತಾಡ್ತಿದೀಯಾ? ಓ, ನಾನು ಯಾರ ಪರನೂ ಅಲ್ಲ ವಿರೋಧನೂ ಅಲ್ಲ ಕಣವ. ಸಿಂಚುಗೆ ಹಿಂಗಾಗದೆ ಅಂದ ಕೂಡಲೇ ಅವರು ನೋಡಬೇಕು ಅಂತ ಬಂದವ್ರೆ. ಅವ್ರಿಗೆ ಅವಳನ್ನ ನೋಡಕ್ಕೆ ಅವಕಾಶ ಮಾಡ್ಕೊಡೋದು ಬಿಟ್ಬಿಟ್ಟು ಹಿಂಗೆ ಮಾತಾಡೋದು ಸರಿಯಲ್ಲ. ಬಡ್ಡಿ ಐದನೇ ಇವರು ಅಂತ ಬಡ್ಡಿ ಐದನ್ನ ಎತ್ತಿದ್ದಕ್ಕೆ ಅಲ್ವಿಲ್ಲ ನನ್ನ ಮಗಳು ಅವನ ಜೊತೆ ಓಡ ಮದುವೆ ಮಾಡ್ಕೊಂಡ್ ಬಂದಿದ್ದು ಅನ್ನಕ್ಕೆ. ಅದಕ್ಕೆಲ್ಲ ಕಾರಣ ಇವರೇ ಅಲ್ವಾ? ಲೇ, ಅವನು ಒಬ್ಬನೇ ಅಲ್ಲಕಲ್ಲ, ಇವ್ರ ಎತ್ತಿರೋ ಮಕ್ಳಲ್ಲಿ ಒಬ್ರು ನೆಟ್ಗಿಲ್ಲಕಲ್ಲ, ಎಲ್ಲರೂ ಮನೆ ಹಾಳು ಮಾಡೋರಯ್ಯ. ನೋಡಿ ಬಿಗ್ರೆ, ಯಾವ ತಂದೆ ತಾಯಿನೂ ಮಕ್ಕಳು ಕೆಟ್ಟವರಾಗಲಿ ಅಂತ ಬೆಳೆಸಲ್ಲ. ಬೆಳೆಸ್ತಾ ಒಳ್ಳೆ ಸಂಸ್ಕಾರ ಕೊಟ್ಟೇ ಬೆಳೆಸಿರ್ತೀವಿ. ಆದರೆ ಏನು ಮಾಡೋದು? ಬೆಳೀತಾ ಬೆಳೀತಾ ಹಾದಿ ತಪ್ಪಿದ್ರೆ ನಾವೇನು ಮಾಡೋಕ್ಕಾಗುತ್ತೆ? ನಾವ ಹೊಣೆ. ರೀ ಸ್ವಾಮಿ, ನಮ್ಮ ಹತ್ರ ಇಂಥ ಗಿಲಿಟಿನ ಮಾತೆಲ್ಲ ಬೇಡ ಕಣ್ರಿ. ನೋಡಿ, ನಿಮ್ಗೊಬ್ಬರಿಗೆ ಸಂಸ್ಕಾರ ಇದ್ರೆ ಸಾಲದು, ನೀವು ಹೊಸಿ ನಿಮ್ಮ ಮಕ್ಕಳಿಗೂ ಕಲಿಸ್ಬೇಕಾಗಿತ್ತು. ಅದನ್ನ ಬಿಟ್ಟು ಇಲ್ಲಿ ಮಾತಾಡ್ತಾ ಇದ್ದೀರಲ್ರಿ ಬಂದು. ಅಯ್ಯ, ನಿಮಗೆ ಕೈ ಮುಗಿತೀನಿ, ದಯವಿಟ್ಟು ಅವ್ರಿಗೇನು ಮಾತಾಡ್ಬಿಡಿ ಕಣಪ್ಪಯ್ಯ. ಸರ್, ನೀವು ಬನ್ನಿ ಸರ್, ಸಿಂಚು ರೂಮಲ್ಲಿ ಅವಳೆ ಮಾತಾಡಿಸಿ ಬನ್ನಿ. ಲೇ ಮರಿಗೌಡ, ಮನೆ ಹಾಳು ಮಾಡಿದವ್ರನ್ನ ಉಗಿದು ಹೊರಗೆ ಕಳಿಸೋದು ಬಿಟ್ಟು ಸಿಂಚನಾಗಿ ಸಮಾಧಾನ ಮಾಡಿ ಅಂತ ಒಳಗೆ ಕಳಿಸ್ತಿದ್ಯಲ್ಲ, ನಿಂಗೇನಾದ್ರೂ ತಲೆ ಕೆಟ್ಟಿದ್ಯೇನೋ? ಎಲ್ಲ ಸಮಯನೂ ಒಂದೇ ಥರ ಇರೋಕ್ಕಿಲ್ಲ ಕಣವ. ಈಗ ಸಿಂಚು ನಮ್ಮ ಯಾರ್ದಾರ ಮಾತು ಕೇಳ್ತಾ ಇದ್ದಾಳೆ, ಅಟ್ಲೀಸ್ಟ್ ಇವ್ರಾರು ಹೋಗಿ ನಾಲ್ಕು ಮಾತಾಡಿದ್ರೆ ಸಮಾಧಾನ ಆದಳೇನೋ ಅಂತ ಕಳಿಸ್ದೆ ಅಷ್ಟೇ. ಲೇ ಮರಿಗೌಡ, ನೋಡ್ಲಾ, ಈಗೇನಾದರೂ ಒಳಿಕ್ ಹೋಗಿ ಅವರು ನನ್ನ ಮಗಳಿಗೆ ಅದು ಇದು ಹೇಳಿ ತಲೆ ಕೆಡಿಸಿದ್ರೆ ನಾನಂತೂ ಸುಮ್ಕೆ ಇರಕ್ಕಿಲ್ಲ. ಈಗಾಗಲೇ ಆ ಬಡ್ಡಿ ಆಯ್ದ ಅವ್ರ ಮಗನಿಂದ ಬೀದಿಲಿ ನನ್ನ ತಲೆ ಎತ್ಕೊಂಡು ಓಡಾಡಕ್ಕಾಗ್ತಾ ಇಲ್ಲಕಲ್ಲ. ಇನ್ನೇನಾದ್ರು ಹೆಚ್ಚು ಕಮ್ಮಿ ಮಾಡಿದ್ರೆ ಆಮೇಲೆ ನಿನ್ನ ಜವರೇಗೌಡ ಇನ್ನೊಂದು ಮಕ ನೋಡ್ಬೇಕಾಯ್ತದೆ. ಓ ಅವ ಯಾಕ್ರಿ ಯಾವಾಗ್ಲೂ ಮಾವನ ವಿರುದ್ಧನೇ ಮಾತಾಡ್ತೀರಾ? ಅವ್ರು ಹೇಳೋದೆಲ್ಲ ಕರೆಕ್ಟಾಗಿ ಇದೆ ತಾನೇ. ಅವ್ರ ಮಗನಿಂದ ಸಿಂಚನ ಜೀವನ ಹಾಳಾಯ್ತು, ಮಗಳಿಂದ ನಮ್ಮ ಸಿದ್ದು ಜೀವನ ಹಾಳಾಯ್ತು. ಆದ್ರೂ ಯಾಕ್ರಿ ಅವ್ರ ಮೇಲೆ ಅಷ್ಟೊಂದು ಅನುಕಂಪ? ಮಕ್ಕಳು ದಾರಿ ತಪ್ಪಿದ್ರೆ ಎತ್ತೋರೇನಮ್ಮಿ ಮಾಡೋಕ್ಕದು. ಇವರು ಸರಿಯಾಗಿ ಅವರೇ, ಅದಕ್ಕೆ ಇವ್ರು ಕಂಡ್ರೆ ನನಗೆ ತುಂಬ ಅಭಿಮಾನ. ನೀನು ಈ ವಿಸಿಗೆಲ್ಲ ತಲೆ ಹಾಕಬೇಡ. ನೀನು ಕೆಲಸ ಎಷ್ಟಾಯ್ತೋ ಅಷ್ಟು ಮಾಡ್ಕೊಂಡು ಹೋದ್ರೆ ಸರಿ, ಇಲ್ಲ ಅಂದರೆ ಬೆಡ್ಡೆ ತಾಕ್ಬಿಡ್ತೀನಿ. ಇವ್ರಿಗೆ ಈ ಜನ್ಮಕ್ಕೆ ಬುದ್ಧಿ ಬರಲ್ಲ ಅನ್ಸುತ್ತೆ. ಹಾಗಂತ ನಾನು ಸುಮ್ಮನೆ ಇರಲ್ಲ, ಇವರನ್ನ ನಂದಾರಿಗೆ ತಂದ್ಕೊಂಡೇ ತಂದ್ಕೊಳ್ತೇನೆ.
ಸಿಂಚನ, ಸಮಾಧಾನ ಮಾಡ್ಕೊ. ನಮಗೂ ವಿಷಯನೇ ಗೊತ್ತಾಗಿರಲಿಲ್ಲ. ಈಗ ಗೊತ್ತಾದ ತಕ್ಷಣ ನೀನೇನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಇಂಥ ಸ್ಥಿತಿಲಿ ನಿನಗೆ ಹೇಗೆ ಸಮಾಧಾನ ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಸಿಂಚನಾ, ನೀನು ನೋವು ಅರ್ಥ ಆಗುತ್ತಮ್ಮ. ಮಗು ಬಗ್ಗೆ ನೀನೆಷ್ಟೆಲ್ಲ ಕನಸು ಕಂಡಿದ್ದೆ, ಏನೆಲ್ಲ ಅಂದ್ಕೊಂಡಿದ್ದೆ. ಆದರೆ ಏನು ಮಾಡೋದು, ತಾನೊಂದು ಬಗೆದರೆ ದೈವ ಒಂದು ಬಗೆದೀತು ಅಂತ ಮಾತಿದೆಯಲ್ಲ, ಅಷ್ಟೇ. ಏನೋ ಸಣ್ಣದನ್ನು ಕಿತ್ಕೊಂಡು ದೊಡ್ಡದು ಕೊಡ್ತಾನೆ ಅಂದ್ಕೊಂಡು ಭರವಸೆಯಿಂದ ಬದುಕಬೇಕು ಅಷ್ಟೇಮ್ಮ. ಸರಿಯಾಗಿ ಹೇಳಿದ್ರು. ಒಂದೊಂದ್ಸಲಿ ದೇವರು ನಮ್ಮ ಮನಸ್ಸಲ್ಲಿರೋ ಗೊಂದಲಕ್ಕೆ ಸರಿಯಾಗಿ ಉತ್ತರ ಕೊಡ್ತಾನಲ್ವಾ. 18 ಅಂತ ನಾನು ಎಷ್ಟು ಖುಷಿ ಪಟ್ಟಿದ್ನೋ, ಮನಸ್ಸಲ್ಲಿ ಅಷ್ಟೇ ಗೊಂದಲ ಇತ್ತು. ಹರೀಶ್ ಇರೋ ಪರಿಸ್ಥಿತಿಗೆ ನಮಗೆ ಮಗು ಬೇಕಾ ಬೇಡವಾ ಅಂತ ನಾನೇ 1000 ಸಲ ಪ್ರಶ್ನೆ ಮಾಡ್ಕೊಂಡಿದ್ದೆ. ಈಗ ದೇವರು ನನ್ನ ಮಗುನ ದೂರ ಮಾಡಿ ಅದಕ್ಕೆ ಉತ್ತರ ಕೊಟ್ಬಿಟ್ಟ ಮಾವ. ಸಮಾಧಾನ ಮಾಡ್ಕೊಮ್ಮ. ಒಂದ್ಸಲ ಆ ದೇವರು ಎಷ್ಟು ಕ್ರೂರಿ, ನಮ್ಮ ಪ್ರಾರ್ಥನೆ ಅವ್ನು ಕೇಳಿಸ್ಕೊಳ್ಳೋದೇ ಇಲ್ಲ ಅಂತ ಅನ್ಸ್ಬಿಡುತ್ತೆ. ನೋಡಮ್ಮ, ನಮಗೂ ಗೊತ್ತು ನಮ್ಮ ಹರೀಶ ನಿನಗೆ ತಕ್ಕನಾದ ಗಂಡ ಆಗಲಿಲ್ಲ. ಅವನಿಗೆ ನಾನು ಎಲ್ಲ ರೀತಿ ಹೇಳಿ ಬೆಳೆಸಿದ್ದೀನಮ್ಮ. ಇಂಥ ಸಂದರ್ಭದಲ್ಲಿ ಅವನು ನಿನ್ನ ಜೊತೆ ಇದ್ದು ಖುಷಿ ಖುಷಿಯಾಗಿ ನಿನ್ನ ನೋಡ್ಕೊಂಡಿದ್ರೆ ಹೀಗಾಗ್ತಿರ್ಲಿಲ್ವೋ ಏನೋ. ಸಿಂಚನ, ಅವನ ಪರವಾಗಿ ನಾವು ನಿನ್ನ ಹತ್ರ ಕ್ಷಮೆ ಕೇಳ್ತೀವಮ್ಮ. ಮಾವ, ದಯವಿಟ್ಟು ಈ ಥರ ಎಲ್ಲ ಮಾತಾಡಬೇಡಿ, ನನಗಿನ್ನ ಬೇಜಾರಾಗತ್ತೆ. ನೀವು ಮಾಡಿಲ್ದಿರೋ ತಪ್ಪಿಗೆ ನೀವು ಯಾಕೆ ಮಾವ ಕ್ಷಮೆ ಕೇಳಬೇಕು? ನನ್ನ ಸೊಸೆ ಆಗಿದ್ರು ನನ್ನ ಮಗಳ ಥರ ನೋಡ್ಕೊಂಡಿದ್ದೀರ. ಇದೆಲ್ಲ ನಾನು ಕೇಳ್ಕೊಂಬಂದಿದ್ದು. ನನ್ನ ಪ್ರೀತಿ ಮಾಡಬೇಕಾದ್ರೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ರು. ಆದರೆ ಮದುವೆ ಆದಮೇಲೆ ಈ ಥರ ಬದಲಾಗ್ತಾರೆ ಅಂತ ಯಾರಿಗೆ ತಾನೇ ಗೊತ್ತಿತ್ತು ಮಾವ?